ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿಯ ನಮಃ. ಓಂ ನಮಃ ಶಿವಾಯ. ಮಲೆಮಹದೇಶ್ವರಾಯ ನಮಃ. ಮನೆದೇವ ವೀರಭದ್ರಸ್ವಾಮಿನೇ ನಮಃ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ನಮೋ ನಮಃ. ಪ್ರಜ್ಞಾಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾಂ ವಿದ್ಯಾದಿ ದೇವತೆ ಪ್ರತಿಭಾ ಸ್ಮರಣ ಶಕ್ತಿ ತಸ್ಮೈ ವಾಣಿ ನಮೋ ನಮಃ. ಈಗ ಮುಹೂರ್ತದ ಬಗ್ಗೆ ಕೆಲವು ವಿಶ್ಲೇಷಣೆ ಮಾಡೋಣ ಅಂತ ನೋಡಿ. ಈಗಿನ ಕಾಲಘಟ್ಟದಲ್ಲಿ ಅಂದರೆ ಈ ಕಾಲದಲ್ಲಿ ಹೆಚ್ಚಾಗಿ ಗಂಡ ಹೆಂಡತಿ ನಡುವೆ ಬಿರುಕು, ಜಗಳ, ಡೈವರ್ಸ್ ಆಗ್ತಿರೋದು, ಅಥವಾ ದಟ್ಟ ದರಿದ್ರತನ ಅನುಭವಿಸ್ತಿರೋದು, ಅಥವಾ ವಿಧವೆ ಯೋಗ ಬಂದಿರೋದು, ಅಥವಾ ಪುತ್ರ ಸಂತಾನ ಇಲ್ದಿರೋಂಥ ಯೋಗಗಳು ಎಲ್ಲ ಕಾರಣ ಅವ್ರ ಜಾತಕನೂ ಒಂದು ಭಾಗ. ಆದರೆ ಮದುವೆಯಾಗಂಥ ಮುಹೂರ್ತ ಅಂದರೆ ಮಾಂಗಲ್ಯ ಧಾರಣೆ ಮುಹೂರ್ತನೂ ಒಂದು ಭಾಗ ಆಗಿರ್ತದೆ. ಇದನ್ನು ಕೆಲವರು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ನಾನು ಷಷ್ಠಿ, ಅಷ್ಟಮಿ ತಿಥಿಗಳಲ್ಲಿ ಮದುವೆಗಳು ಮಾಡ್ತಿದ್ದೆ, ಚೌಟ್ರಿಗಳೆಲ್ಲ ನೋಡಿದ್ದೀನಿ. ಇವತ್ತು ಒಂದು ಮದುವೆಗೆ ಹೋಗಿ ಬಂದೆ. ಅಂದರೆ 14/8/2025 ಗುರುವಾರ. ಇವತ್ತು ಷಷ್ಠಿ ತಿಥಿ ಇದೆ, ಶೂಲ ಯೋಗ ಇದೆ, ಪಂಚಾಂಗ ಶುದ್ಧಿ ಇಲ್ಲ. ಮದುವೆ ಮಾಡಿಸಿದ್ದಾರೆ. ಯಾರು ಮಾಡಿಸಿದ್ದಾರೆ? ಪುರೋಹಿತರೇ ತಾನೇ ಮಾಡಿಸಿರ್ತಾರೆ, ಪುರೋಹಿತರೇ ತಾನೇ ಮುಹೂರ್ತ ಇಟ್ಟಿರ್ತಾರೆ. ಅದಲ್ಲದೆ ಸಪ್ತಮದಲ್ಲಿ ಮದುವೆಯಾಗ ಲಗ್ನಕ್ಕೆ ಸಪ್ತಮದಲ್ಲಿ ಯಾವ ಗ್ರಹನೂ ಇರಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಅನ್ಯಗ್ರಹ ವ್ಯರ್ಚ, ಪಾಪಗ್ರಹನೂ ಇರಬಾರ್ದು, ಶುಭ ಗ್ರಹನೂ ಇರಬಾರ್ದಲ್ಲಿ ಅಂತ ಹೇಳ್ತದೆ. ಆದರೂ ಮದುವೆ ಮಾಡಿಸಿದ್ದಾರೆ. ಇದು ತುಂಬ ಅಧರ್ಮ ಇದು. ಆದರೆ ಯಾವುದೇ ಕಾರಣಕ್ಕೂ ಈ ಥರ ಕೆಟ್ಟ ಮುಹೂರ್ತಗಳು ಇಡಬಾರದು ಇದು. ಆಮೇಲೆ ಮಾಸಫಲ, ಶ್ರಾವಣ ಮಾಸದಲ್ಲಿ ಅಷ್ಟೇ ಹೆಚ್ಚಾಗಿ ಯಾರೂ ಮದುವೆಗಳು ಮಾಡ್ತಿರಲಿಲ್ಲ, ಈಗ ಮಾಡ್ತಾರೆ ನೋಡಿ. ಶ್ರಾವಣ ಮಾಸದಲ್ಲಿ ವಿವಾಹಿತ ಕನ್ಯೆಯು ವಿಧವೆ ಆಗ್ತಾಳೆ ಅಥವಾ ಪುತ್ರ ಧನ ಇಲ್ಲದವಳಾಗ್ತಾಳೆ ಅಂತ ಹೇಳ್ತದೆ. ಇನ್ನು ನಾವು ಷಷ್ಠಿ ತಿಥಿ ಅಂತ ಇವತ್ತಿದೆ. ಷಷ್ಠಿ ತಿಥಿಯಲ್ಲಿ ವಿವಾಹಿತ ಕನ್ಯೆಯು ಮರು ವಿವಾಹ ಆಗಂಥ ಸಂದರ್ಭ ಇರ್ತದೆ ಅಂತ ಹೇಳ್ತದೆ. ಯಾರೋ ಗ್ರಂಥ, ನಾನು ಹೇಳ್ತಿರೋದಲ್ಲ, ಗ್ರಂಥ ಹೇಳ್ತಿರೋದು. ಮತ್ತು ಸಪ್ತಮದಲ್ಲಿ ಅನ್ಯಗ್ರಹ ವ್ಯಜ್ಯ ಅಂತ, ಯಾವ ಗ್ರಹನೂ ಇರಬಾರದಂತ. ಯಾವ ಗ್ರಹನೂ ಅಂದರೆ 9 ಗ್ರಹಗಳು ಯಾವುದಿದ್ರೂ ವಧುವಿಗೆ ವಿಧವೆ ಯೋಗ ಅಂತ ಸೂಚಿಸ್ತದೆ ನೋಡಿ. ಈ ಶೂಲ ಯೋಗದಲ್ಲಿ ಮದುವೆ ಮಾಡಿದರೆ ದಾರಿದ್ರ್ಯ ಮತ್ತು ಭಯದಿಂದ ಕೂಡಿದವಳು ಸದಾ ರೋಗಿ ಆಗ್ತಾಳೆ ಅಂತ ಹೇಳ್ತದೆ ನೋಡಿ. ಋಷಿಮುನಿಗಳು ನಮಗೆ ಏನಿಲ್ಲ, ಒಂದು ಸಣ್ಣ ಲೆಕ್ಕಾಚಾರ ಮಾಡಿ ಆ ದಿವಸದ ಕಾಲಮಾನ ಲೆಕ್ಕಾಚಾರ ಮಾಡಿ ಶುಭ ಅಮೃತಗಳಿಗೆ ನೋಡಿ ಮುಹೂರ್ತ ಇಡಿ. ಮುಹೂರ್ತದಲ್ಲಿ ಡ್ರೆಕ್ಕಣಗಳಿವೆ, 3 ಡ್ರೆಕ್ಕಣ, ಯಾವ ಡ್ರೆಕ್ಕಣದಲ್ಲಿ ಇರಬೇಕು ಅಂತ ನೋಡಿ ಮುಹೂರ್ತನ ಆದಿಭಾಗ ಬಿಡಬೇಕು, ಮಧ್ಯಭಾಗ ಬಿಡಬೇಕು, ಅಂತ್ಯಭಾಗ ಬಿಡಬೇಕು, ಅದನ್ನು ನೋಡಿ. ಇಷ್ಟು ನೋಡಿ ಅವತ್ತೊಂದು ಪಂಚಾಂಗ ಶುದ್ಧಿ ನೋಡಿ ಮುಹೂರ್ತ ಇಡಿ. 100 ವರ್ಷ ದಂಪತಿಗಳು ಬಾಳ್ತಾರೆ ಅಂತ ಹೇಳ್ತಾರೆ. ಎಲ್ಲ ಕೆಟ್ಟು ಮುಹೂರ್ತಗಳಿಟ್ಬಿಟ್ಟು ಅಥವಾ ಅವರೇ ಇಟ್ಸ್ಕೊಂಡು ಹೋಗ್ಬಿಟ್ಟು ಅನುಕೂಲ ಸಿಂಧು ಅಂದರೆ ಅನುಕೂಲಕ್ಕೆ ತಕ್ಕಂಗೆ ಮುಹೂರ್ತಗಳಿಡೋದು ಅಥವಾ ಅವರೇ ಇಡಿಸ್ಕೊಳೋದು. ಚೌಟ್ರಿ ನೋಡಿ ಬಂದು ಮುಹೂರ್ತ ಇಡ್ಸ್ಕೊಳೋದು, ಭಾನುವಾರ ಇಡ್ಸ್ಕೊಂಬಿಡೋದು. ಷಷ್ಠಿ ದಿವಸ ಖಾಲಿ ಇತ್ತು ಚೌಟ್ರಿ ಆವತ್ತು ಇಡ್ಸ್ಕೊಂಬಿಡೋದು. ಕೊಡಬೇಡಿ, ಹೇಳಿ. ನೀವು ಜ್ಯೋತಿಷ್ಯ ಶಾಸ್ತ್ರಗಳಲ್ವ, ನೀವು ಹೇಳಿ ಈ ಥರ ಮಾಡಬಾರ್ದು, ತಪ್ಪು ಅಂತ ನೀವು ಹೇಳಿ. ಅವ್ರು ಕೇಳಿಲ್ಲ ಅಂದರೆ ಬಿಟ್ಬಿಡಿ, ಅವ್ರ ಹಣೆಬರ. ನೀವು ಇಡಕ್ಕೆ ಹೋಗಬೇಡಿ ನೋಡಿ. ಇವತ್ತು ಷಷ್ಠಿ, ಶೂಲ ಯೋಗ, ಪಂಚಾಂಗ ಶುದ್ಧಿಲ್ಲ, ಮದುವೆ ಮುಹೂರ್ತ ಇಟ್ಟಿದ್ದಾರೆ. ಅದಲ್ಲದೆ ತುಲಾ ಲಗ್ನದಲ್ಲಿ ಮದುವೆ, ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಬೆಳಗ್ಗೆ 11 ಗಂಟೆಗೆ ಲಗ್ನ ಹಾಕಿ ತುಲಾ ಲಗ್ನ, ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಯಾವುದೇ ಗ್ರಹ ಇರಬಾರ್ದು ಅಂತ ಹೇಳ್ತದೆ. ಇದನ್ನು ಯಾಕೆಂದರೆ ಕ್ಲೈಂಟ್ಸ್ಗಳು ನಿಮ್ಮ ಎಲ್ಲ ಗೊತ್ತಿದೆ ಅಂತ ನಿಮ್ಮ ಹತ್ರಕ್ಕೆ ಬರ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮುಹೂರ್ತ ಇಡಬೇಡ್ರಿ. ಇದು ಅನುಕೂಲ ಸಿಂಧು ಆಗಬಾರ್ದು. ನಿಜವಾದ ಶಾಸ್ತ್ರನ ತನ್ನಿ. ನೀವು ಸತ್ಯ ಹೇಳಿ. ನಿಮ್ಮ ಮಾತು ಕೇಳಿಲ್ಲ ಬಿಟ್ಟುಬಿಡಿ. ಅವ್ರು ಕೆಟ್ಟೋದಾಗ ನಿಮ್ಮ ಮಾತು ಕೇಳ್ತಾರೆ, ಅಂದರೆ ನಿಮ್ಮನ್ನು ಜ್ಞಾಪಿಸ್ಕೊತಾರೆ ನೋಡಿ. ನೀವು ಕೆಟ್ಟು ಮುಹೂರ್ತ ಇಟ್ಟಂಥ ಫಲಗಳು ಯಾವಾಗ ನಡೀತದೆ ಅಂದರೆ 1 ವರ್ಷ, 2 ವರ್ಷ, 3 ವರ್ಷ ಅಥವಾ 5 ವರ್ಷ ಆಗ್ಬಿಡ್ತದೆ. ಅಷ್ಟರಲ್ಲಿ ಇವರು ಮರ್ತು ಬಿಟ್ಟಿರ್ತಾರೆ. ನೀವು ಇಟ್ಕೊಟ್ಟಿದ್ದ ಮುಹೂರ್ತನೇ ಇದು ರಾಂಗ್ ಆಗ್ತಿದೆ, ಈ ಥರ ದರಿದ್ರಕ್ಕೆ ಕಾರಣ ಅಂತ ನಿಮ್ಮನ್ನು ಮರ್ತಿರ್ತಾರೆ. ಈ ಯಾವುದರಿಂದ ಬರ್ತಾ ಇದೆಯೋ ಅಂತ ಅವರು ಚಿಂತೆಗೊಳಗಾಗ್ತಾರೆ. ದಯವಿಟ್ಟು ಕೆಟ್ಟು ಮುಹೂರ್ತಗಳನ್ನ ಇಡಬಾರ್ದು. ಪಂಚಾಂಗ ಶುದ್ಧಿ ನೋಡಿ, ಎಲ್ಲ ನೋಡಿ ಇಟ್ಟರೆ ನಿಮಗೆ ಯಶಸ್ಸು, ಕೀರ್ತಿ ಬರ್ತದೆ. ಯಾಕೆ ನಾವು ಪುರೋಹಿತರುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವು ಮದುವೆಗಳು ನಾನು ಈಗ ನಡೆಯುವಂಥವೆಲ್ಲ ನೋಡ್ತಾ ಇದ್ದೀನಿ. ಷಷ್ಠಿ, ಅಷ್ಟಮಿ ತಿಥಿಗಳೆಲ್ಲ ಇಡ್ತಾ ಇದ್ದಾರೆ. ಅದು ಪುರೋಹಿತರುಗಳೇ ತಾನು ಇಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವರು ಯಾರೋ ಕೆಲವರನ್ನ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ತಿಳಿಸಿ ಇದನ್ನು ನಾವು, ಯಾಕೆಂದರೆ ನಾವು ಇದೆಲ್ಲ ತಿಳ್ಕೊಂಡ್ರೆ ಸಮಾಜದಲ್ಲಿ ಗೌರವ ಇರ್ತದೆ, ಮಾನ ಮರ್ಯಾದೆ ಉಳಿಸ್ಕೊಬೋದು. ಏನಾದರೂ ತಪ್ಪಿದ್ರೆ ಕ್ಷಮಾಪಣೆ ಹೇಳಿ, ಒಳ್ಳೆಯದಾಗಲಿ. ಎಲ್ಲ ತಿಳಿದವರು ಯಾರಿಲ್ಲ, ಏನೋ ಅಲ್ಪ ತಿಳಿದಿದ್ದೀನಿ, ತಿಳಿದಷ್ಟು ಸತ್ಯನ ಹೇಳ್ತಾ ಇದ್ದೀನಿ.